ಕರ್ನಾಟಕದಿಂದ ಸಾಕಷ್ಟು ಜನ MP ಗಳು BJPಯಿಂದ ಆಯ್ಕೆಯಾಗಿದ್ದಾರೆ. ನಾನು ಕರ್ನಾಟಕದ ಜನತೆಗೂ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಕ್ಷೇತ್ರದ ಲೋಕಸಭಾ MP ಲಾಸ್ಟ್ 1 ಇಯರಿಂದ ಏನು ಮಾಡಿದಾರೋ ಅವರಿಗೆ ಇಂಟಿಗ್ರಿಟಿ ಇದ್ದರೆ ದಯವಿಟ್ಟು ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡೋಕ್ಕೆ ಕೇಳಿ. ನಾನು ಅಷ್ಟೇ ಕರ್ನಾಟಕದ BJPಯವರು ನನ್ನನ್ನು ಅವ್ರ ಟ್ವೀಟಲ್ಲಿ ಆಕ್ಸಿಡೆಂಟಲ್ MLA ಅಂತ ಕರೆದಿದ್ರು. ಓಕೆ, ಕಳೆದ 1.5 ವರ್ಷದಿಂದ ನಾನು ಶಾಸಕನಾದ ಮೇಲೆ ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ, ಎಷ್ಟು ಅರ್ಜಿಗಳು ಸ್ವೀಕರಿಸಿದ್ದೀನಿ, ಎಷ್ಟು ಪರಿಹರಿಸಿದ್ದೀನಿ, ಎಷ್ಟು ಜನರ ಸಮಸ್ಯೆಗೆ ಸ್ಪಂದಿಸಿದ್ದೀನಿ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ 6,000ಕ್ಕೂ ಹೆಚ್ಚು ಪುಟಗಳ ನನ್ನ ವರದಿಯನ್ನು ಮುಂದಿನ ಮಂಗಳವಾರ ಮಾಧ್ಯಮದ ಮುಂದೆ ನಾನು ತಂದಿಡ್ತಾ ಇದ್ದೀನಿ. ಕಳೆದ 1.5 ವರ್ಷದಿಂದ ಮಿನಿಮಮ್ 6,000 ಪೇಜಸ್ ರಿಪೋರ್ಟ್. ಎಷ್ಟು ಜನ ನನಗೆ ಅರ್ಜಿ ಕೊಟ್ಟಿದ್ದಾರೆ, ಏನು, ಯಾವ ಹಳ್ಳಿಗೆ ಹೋಗಿದ್ದೀನಿ, ಇದನ್ನೆಲ್ಲ ನಾನು ಜನರ ಮುಂದೆ ಇಡ್ತಿದ್ದೀನಿ. ಮುಂದಿನ ಮಂಗಳವಾರ ಬೆಳಗ್ಗೆ 10 ಕರ್ನಾಟಕದ BJPಗೆ ಮತ್ತೆ ನಾನು ಕರ್ನಾಟಕ BJP ಆಫೀಸ್ಗೂ ಮಂಗಳವಾರ ಕೊರಿಯರ್ ಮಾಡ್ತಾ ಇದ್ದೀನಿ. ನೀವು ಅಂದಿರೋ ನಿಮ್ಮ ಆಕ್ಸಿಡೆಂಟಲ್ MLA ರಿಪೋರ್ಟ್ ಕಾರ್ಡ್ನ ಕಳಿಸ್ತಾ ಇದ್ದೀನಿ. ಕರ್ನಾಟಕ BJPಯವರೇ, ನಿಮ್ಮ ರೆಗ್ಯುಲರ್ MP ಗಳು ಏನು ಕಡ್ದು ಕಟ್ಟಿ ಹಾಕಿದಾರೋ ದಯವಿಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಇರೋಕ್ಕೆ ಹೇಳಿ. ಕರ್ನಾಟಕದ ರಾಜಕಾರಣದ ಸಭ್ಯ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿ PC ಮೋಹನ್ ಅಣ್ಣವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ. ತೇಜಸ್ವಿ ಸೂರ್ಯ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ. ಪರವಾಗಿಲ್ಲ, ನೀವೇನು ಮಾಡಿದ್ರಿ ಅದು ಹೇಳಿ ಸರ್ ಜನರ ಹತ್ರ. ಅಕಸ್ಮಾತ್ ಖಾಲಿ ಪೇಜ್ ಇದ್ದರೂ ಅಟ್ಲೀಸ್ಟ್ ಆ ಖಾಲಿ ಪೇಜ್ ಆದರೂ ತಂದಿಡಿ, ಜನಕ್ಕೆ ಗೊತ್ತಾಗಬೇಕು. ನೋಡಿ, ಕರ್ನಾಟಕದ ಪ್ರಬುದ್ಧ ಮತದಾರರು ರಾಜಕಾರಣನ ಪಕ್ಕ ಇಟ್ಟು ಯೋಚನೆ ಮಾಡಿ. ನೀವು ಓಟ್ ಹಾಕಿ ಗೆಲ್ಸಿರೋ MP ನಿಮಗೇನು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.